ಅಶ್ವಿನಿ ನಾಯ್ಕ ನಮ್ಮ ಪ್ರತಿನಿಧಿ ಅಶ್ವಿನಿ ಮಾತಾಡ್ತಾ ಇದ್ರು. ಇನ್ನು ದರ್ಶನ್ ಬಗ್ಗೆನೇ ಮಾತಾಡೋಣ. ದರ್ಶನ್ದು ಇನ್ನೊಂದು ಫೋಟೋ ವೈರಲ್ ಆಗಿತ್ತು ಇತ್ತೀಚೆಗೆ. ಯಾವುದು ಅಂತ ಕೇಳಿದರೆ, ಜೈಲಲ್ಲಿ ಐಷಾರಾಮಿಯಾಗಿ ಕೂತ್ಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕಾಫಿ ಕಪ್ಪಲ್ಲಿ ಏನಿತ್ತು ನಂಗೆ ಗೊತ್ತಿಲ್ಲ, ಕೂತ್ಕೊಂಡು ಆ ಪ್ರಕರಣ ಏನಿದೆ ಬಹಳ ಸದ್ದು ಮಾಡಿತ್ತು. ಅದಾದ ನಂತರ ಜೈಲಿನಲ್ಲಿ ಅನೇಕ ಕೈದಿಗಳ ವಿಡಿಯೋಗಳು ಹೊರಗಡೆ ಲೀಕ್ ಆಯಿತು. ಈ ವಿಚಾರ ಇದೀಗ ಪರಿಷತ್ನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಕೈದಿಗಳಿಗೆ ರಾಜ್ಯಾತೀತ ಪ್ರಕರಣ ಬಹಳ ಸದ್ದು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ, ದರ್ಶನ್ ಬಿಡ್ರಿ, ಅವನು ಐಷಾರಾಮಿ ಜೀವನವನ್ನು ನಡೆಸ್ತವನು ಅಂತ ಕಚಡ ಉಮೇಶ್ ರೆಡ್ಡಿಯ ವಿಡಿಯೋಗಳು ಕೂಡ ಹೊರಗಡೆ ಬಂತು. ಆತ ಮೊಬೈಲ್ ಯೂಸ್ ಮಾಡ್ತಾ ಇರುವಂತಹ ವಿಡಿಯೋಗಳು. ಶೂನ್ಯ ವೇಳೆ ಬಿಜೆಪಿ ಸದಸ್ಯ ಧನಂಜಯ್ ಸರ್ಜಿ ಈ ವಿಚಾರವನ್ನು ಇಟ್ಕೊಂಡು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರಂತೆ. ದರ್ಶನ್ ಕೇಸ್ ಉಲ್ಲೇಖವನ್ನ ಮಾಡಿದ್ದಾರೆ ಧನಂಜಯ್ ಸರ್ಜಿ. ಕೈದಿಗಳಿಗೆ ರಾಜ್ಯಾತೀತ ಕೇಸ್ ವಿಚಾರ ಜಗತ್ ಜಾಹೀರಾಗಿದೆ. ದರ್ಶನ್ ಬಿಡಿ, ನೀವು ಮೊದಲಿಗೆ ಚರ್ಚೆ ಮಾಡಬೇಕಾಗೋದು ಆ ಉಮೇಶ್ ರೆಡ್ಡಿ, ಕಚಡ ಉಮೇಶ್ ರೆಡ್ಡಿ ಬಗ್ಗೆ. ರಾಜ್ಯದ ಜೈಲುಗಳ ಸುಧಾರಣೆ ಬಗ್ಗೆ ಸಮಿತಿ ವರದಿಯನ್ನು ನೀಡಿದೆ. ವರದಿ ನೀಡಿ ವರ್ಷಗಳಾದರೂ ಕೂಡ ಕಪಾಟಿನಲ್ಲಿ ಧೂಳು ತಿಂತಾರೆ. ಸರ್ಕಾರದ ಮತ್ತೊಂದು ಸಮಿತಿ ರಚನೆ ಮಾಡಿ ಆದೇಶಿಸಿದೆ. ಅದು ಏನು ಪ್ರಯೋಜನಕ್ಕೆ ಬರಲ್ಲ ಬಿಡಿ, ಅದು ಏನು ಪ್ರಯೋಜನಕ್ಕೆ ಬರುತ್ತೆ. ಅಧಿಕಾರಿಗಳ ವರ್ಗಾವಣೆ ಬಿಟ್ಟು ಬೇರೆ ಸುಧಾರಣೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಳೆದ ವರ್ಷವೂ ನಟ ದರ್ಶನ್ಗೆ ರಾಜ್ಯಾತೀತದ ಆರೋಪ ಕೇಳಿ ಬಂದಿತ್ತು. ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿದ್ದಾರಂತೆ. ಈ ಸಮಿತಿ ಅದು ಯಾವ ನಾನ್ಸೆನ್ಸ್ ಸಮಿತಿ ಗೊತ್ತಿಲ್ಲ ನನಗೆ, ಅದು ಏನು ಕೆಲಸ ಮಾಡುತ್ತಾ ಗೊತ್ತಿಲ್ಲ. ನೋಡಿ, ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಟಿವಿ ನೋಡ್ತಾ, ಇವ್ರಿಗೆಲ್ಲ ಜೈಲ್ ಶಿಕ್ಷೆ ಕೊಟ್ರೇನು, ಹೊರಗಡೆ ಇದ್ರೇನು ಸ್ವಾಮಿ? ಅಲ್ಲಿ ಮಾತಾಡ್ತಾ ಇರೋನು ಯಾರು ಗೊತ್ತಾ? ರೇಪಿಸ್ಟ್ ಅವನು, ಸೈಕೋ ರೇಪಿಸ್ಟ್ ಅವನು. ಆ ರೇಪಿಸ್ಟು ಎಷ್ಟೋ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಕೊಂದ ಪಾಪಿ ಹೆಂಗೆ ಬದುಕ್ತಾ ಇದ್ದಾನೆ ನೋಡಿ ಜೈಲಲ್ಲಿ. ಈ ಕರ್ಮಕ್ಕೆ ಇವ್ರನ್ನೆಲ್ಲ ಯಾಕೆ ಜೈಲಿಗೆ ಕಳಿಸ್ತಾರೆ ಅಂತ ಹೇಳಿ ನೋಡೋಣ ಏನು ಚರ್ಚೆ ಆಗ್ತಾ ಇದೆ ಅಂತ. ಮಾನ್ಯ ಸಭಾಪತಿಯವರೇ, ಒಂದೆಡೆ ಜೈಲಿನಲ್ಲಿ ನಿಯಮ ಮೀರಿ ಮಾಂಸಾಹಾರ, ಮದ್ಯ, ಸಿಗರೇಟು ಅಷ್ಟೇ ಅಲ್ಲದೆ ಗಾಂಜಾ, ಮೊಬೈಲ್ ಫೋನ್ಗಳು ಕೈದಿಗಳಿಗೆ ದೊರೆಯುತ್ತಿದ್ದು, ಕೈದಿಗಳಿಗೆ ರಾಜ್ಯಾತೀತದ ವಿಚಾರ ಜಗಜ್ಜಾಹೀರವಾಗಿದೆ. ರಾಜ್ಯ ಸರ್ಕಾರದ ವೈಫಲ್ಯತೆಗೆ ಸಾಮಾಜಿಕ ಜಾಲತಾಣ ಮತ್ತು ಸಾರ್ವಜನಿಕ ವಲಯದಲ್ಲಿ ನಗೆಪಾಟಲಾಗಿದೆ. ಆದರೆ ಜೈಲುಗಳ ಸುಧಾರಣೆಗೆ ಸರ್ಕಾರವೇ ನೇಮಕ ಮಾಡಿದ ಸಮಿತಿಗಳು ವರದಿ ನೀಡಿ ವರ್ಷಗಳೇ ಕಳೆದರೂ ಸರ್ಕಾರದ ಕಪಾಟಿನಲ್ಲಿ ಧೂಳು ತಿನ್ನುತ್ತಿವೆ ಎಂಬ ಪತ್ರಿಕೆಯಲ್ಲಿ ವರದಿಯಾಗಿದೆ. ಕಳೆದ ವರ್ಷವೂ ನಟ ದರ್ಶನ್ ಹಾಗೂ ಅವರ ಸಹಚರರಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ರಾಜ್ಯಾತೀತ್ಯ ನೀಡಲಾಗಿದೆ ಎಂಬ ಆರೋಪ ಬಂದಾಗ ಅಂದು ಸಿಸಿಬಿ ಮುಖ್ಯಸ್ಥರಾಗಿದ್ದ ಐಜಿಪಿ ಡಾಕ್ಟರ್ ಚಂದ್ರಗುಪ್ತ ನೇತೃತ್ವದ ಸಮಿತಿಯನ್ನು ಇದೇ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದ್ದು, ಅವರು ಸುದೀರ್ಘ ಅಧ್ಯಯನದೊಂದಿಗೆ 4 ತಿಂಗಳ ಹಿಂದೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅನೇಕ ಶಿಫಾರಸುಗಳನ್ನು ಮಾಡಿದ್ದರೂ ಸರ್ಕಾರ ಯಾವುದೇ ಕ್ರಮ